ಕಟ್ಟಡವನ್ನ ಮಾಡಲು ಸ್ಥಳ ಗುರುತಿಸಿದ್ದು, ಸದರಿ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸಲು ಒತ್ತಾಯಿಸಿ ಎಂದು ತಾಳಿಕೋಟೆಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಧರಣಿ ಸತ್ಯಾಗ್ರಹದಲ್ಲಿ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ಮಾಡಲು ತಾಲೂಕಾಡಳಿತ ಅಧಿಕಾರಿಗಳು ಸ್ಥಳ ಗುರುತಿಸಿದ್ದು, ಸದರಿ ಗುರುತಿಸಿದ್ದ ಸ್ಥಳ ತಾಳಿಕೋಟೆ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರವಿದ್ದು, ತಾಲೂಕಿನ ಸಾರ್ವಜನಿಕರಿಗೆ, ವೃದ್ಧರಿಗೂ ಹಾಗೂ ಮಹಿಳೆಯರು ಹಾಗೂ ಅಂಗವಿಕಲರಿಗೂ ಬಹಳ ತೊಂದರೆ ಆಗುವುದರಿಂದ ಈಗ ಆಯ್ಕೆ ಮಾಡಿರುವ ಸ್ಥಳ ಸೂಕ್ತವಲ್ಲದ ಕಾರಣ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸಬೇಕು ಅಂತ ಸಮಸ್ತ ಸರ್ವಧರ್ಮದ ನಾಗರಿಕ ಬಂಧುಗಳು ಹಾಗೂ ವ್ಯಾಪಾರಸ್ಥರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಎಲ್ಲಾ ಸಮುದಾಯದ ಮುಖಂಡರು ಎಂದು ಸ್ವಯಂ ಪ್ರೇರಿತ ತಾಳಿಕೋಟೆ ಬಂದ್ ಮಾಡಿ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ರು. ಸಂಬಂಧಪಟ್ಟವರು ಇದನ್ನ ಬೆಳವಣಿಗೆ ಮಾಡಲಾರ್ದೆ ನಾವು ಅಲ್ಲಿ ಮರಗಳ ಏನು ಬೇಡಿಕೆ ಇದ್ದೀರಿ ಅದನ್ನು ಸ್ಥಳವಾಗಿ ನಾವು ಹೆಂಗಾರ ಮಾಡಿ ಆಯ್ಕೆ ಮಾಡ್ತೀವಿ. ಅವೆಲ್ಲ ಗೌರ್ಮೆಂಟ್ನಿಂದ ಒಂದು ಸ್ವಲ್ಪ ತಡ ಆದ್ರೂ ತಡ್ಕೊಳ್ಳಿ ಹೋರಾಟ ಸಮಿತಿಯರಿಗೆ ಹೇಳಿದ್ರೆ ನಾವು ಚರ್ಚೆ ಮಾಡಿ ಯಾವುದಾದ್ರು ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ನಾವು ಸಿದ್ಧರಲ್ಲಿ ಹೋರಾಟ ಸಮಿತಿಯರು ನಮಗೇನಿಲ್ಲ, ಪ್ರತಿಷ್ಠೆ ಇಲ್ಲ, ಸ್ವಾಭಿಮಾನ ಇಲ್ಲ, ಹಠನೂ ಇಲ್ಲ. ದಯವಿಟ್ಟು ಎಲ್ಲ ಗಮನಿಸಿ ನಮಗೆ ಅದು ಹೋರಾಟದ ಸರಿ ಮಾಡಿ. ಎಲ್ಲರಿಗೆ ಅಂಗವಿಕಲರಿಗೆ, ಹಿರಿಯರಿಗೆ ತೊಂದರೆ ಆಗ್ತದೆ, ಎಲ್ಲರಿಗೆ ತೊಂದರೆ ಮಕ್ಕಳಿಗೆ ಆಗ್ತದೆ. ವರ್ಷಕ್ಕೆ 2 ಸಲ ತಹಶೀಲ್ದಾರ್ ಕಚೇರಿಗಳು ಧ್ವಜಾರೋಹಣ ಇರ್ತದೆ. ಆಗಸ್ಟ್ 15, ಜನವರಿ 26 ಮತ್ತು ಸಾವಿರಾರು ಮಕ್ಕಳು ಎಸ್ಕೆದವರು, ಗಣಮಂಡೇಶ್ದವರು ಅಲ್ಲಿ ಕರ್ಕೊಂಬರಿ ಅಂದ್ರೆ ಅವ್ರ ಗತಿ ಏನಾಗ್ತದೆ? ಅವ್ರು ತಗಡೆ ಮುಟ್ಟಿದ್ರು ಹುಡುಗರು. ಹೀಗಾಗಿ ಸುರೇಶ್ ದೊಡ್ಮನಿ, SSV TV ನ್ಯೂಸ್, ತಾಳಿಕೋಟೆ.